ಇದು ರುದ್ರಾಧ್ಯಾಯದ ಶ್ರವಣದ 8ನೇ ಭಾಗ, 9ನೇ ಅನುವಾದ, ಭಾಗ 8, 9ನೇ ಅನುವಾದ. ಅದರ ಭಾಗ ಯಾಕೆ ಹೇಳ್ತೇನೆ ಅಂತಂದರೆ, ಅದು ಮತ್ತೆ ಅದನ್ನು ಕೇಳೋರಿಗೆ ಕೇಳಲಿಕ್ಕೆ ಅನುಕೂಲ ಆಗಲಿ, ಹುಡುಕ್ಲಿಕ್ಕೆ ಅನುಕೂಲ ಆಗಲಿ. 9ನೇ ಅನುವಾದದಲ್ಲಿ ನಮ್ಮ ಇರಿಣ್ಯಾಯಚ ಪ್ರಪಥ್ಯಾಯಚ. ಇರಿಣ ಅಂತಂದರೆ ಸತ್ಯನ ಸ್ವಾಮಿಗಳು ಆ ಅರ್ಥನೂ ಬರೀತಾರೆ. ಇರಿಣ ಅಂದರೆ ಊಷರ ಭೂಮಿ, ಬಂಜರು ಭೂಮಿ, ಅದಕ್ಕೂ ಕೂಡ ನಿಯಾಮಕ. ಜ್ಞಾನಶೂನ್ಯರಾದಂಥ ಇರಿಣ, ಅದಕ್ಕೆ ಇರಿಣ್ಯ, ಮೂಲ ಶಬ್ದ ಇರಿಣ, ಅದಕ್ಕೆ ನಿಯಾಮಕ ಆದ್ದರಿಂದ ಇರಿಣ್ಯ. ಹೀಗೆ ಬಂಜರು ಭೂಮಿ ನಿಯಾಮಕ, ಜ್ಞಾನಶೂನ್ಯರಾದಂಥ ರಾಜಸ ತಾಮಸರಿಗೂ ನಿಯಾಮಕ ಆಗಿತ್ತು. ಮತ್ತು ಪ್ರಪಥ ಅಂತಂದರೆ ಅತ್ಯಂತ ಶ್ರೇಷ್ಠವಾದ ಮಾರ್ಗ. ಈ ಮೊದಲಿನ ಶಬ್ದದಿಂದ ಇರಿಣ ಅಂತ ಹೇಳಿದರು. ಜ್ಞಾನಶೂನ್ಯರಾದಂಥ, ಮುಕ್ತಿಗೆ ಅಯೋಗ್ಯರಾದಂಥ ತಾಮಸರು ಮತ್ತು ರಾಜಸರು. ಪ್ರಪಥರು ಅಂತಂದರೆ ಅವರಿಬ್ಬರಿಗಿಂತ ಭಿನ್ನರಾದಂಥ ಶ್ರೇಷ್ಠವಾದ ಭಗವಂತನ ಮಾರ್ಗ ಹಿಡಿದವರು, ಅವರು ಪ್ರಪಥರು. ಚತುಷ್ಟಃ ಪಂಥಾಃ ಯಶಾಂತೆ ಅವರಿಗೆ ನಿಯಾಮಕ. ಆದ್ದರಿಂದ ಮತ್ತು ಪ್ರಪಥ ಅದಷ್ಟೇ ಅಲ್ಲದೆ ಹರಿಕಥಾಮೃತರು ಓದುವಾಗ ಒಂದ್ಸರಿ ಅನಿಸ್ತು, ಪ್ರಪಥ ಅಂತಂದರೆ ಅತ್ಯಂತ ದೊಡ್ಡ ಮಾರ್ಗಕ್ಕೂ ನಿಯಾಮಕ. ಅದು ಯಾಕೆ ದೊಡ್ಡ ಮಾರ್ಗ ಅಂತಂದರೆ, ಈ ಚತುರ್ಮುಖ ಬ್ರಹ್ಮಾದಿಗಳ ಮಾರ್ಗ ಇದೆ, ಅದು ಸಾಧನೆಯ ಮಾರ್ಗ. ಅವರು ದೊಡ್ಡವರಾದ್ರಿಂದ ಅವ್ರ ಮಾರ್ಗನೂ ದೊಡ್ಡದು, ನಾವು ಸಣ್ಣವ್ರದ್ದು ಸಣ್ಣ ಮಾರ್ಗ. ಯಾಕೆಂತಂದ್ರೆ ಅವರಿಗೆ 100 ಕಲ್ಪಗಳ ಸಾಧನೆ, ಅದು ಪ್ರಪಥ, ಅತ್ಯಂತ ದೊಡ್ಡ ಮಾರ್ಗ. ಆ ಮಾರ್ಗದಲ್ಲಿ ಅವ್ರನ್ನಿಟ್ಟು ಅವ್ರನ್ನ ಸಾಧನೆ ಮಾಡಿಸಿ, ಸಾಧನೆಯ ದಡ ಮುಟ್ಟಿಸಿ ಅವ್ರಿಗೆ ಕಾಪಾಡಬೇಕಾಗೋದು ಪ್ರಪಥ್ಯ. ಇರಿಣ್ಯಾಯಚ ಪ್ರಪಥ್ಯಾಯಚ. ಕಿಂಶಿಲಾಯಚ. ಕಿಂಶಿಲ ಅಂತಂದರೆ ಕಗ್ಗಲ್ಲುಗಳು. ಆ ಕಗ್ಗಲ್ಲುಗಳಿಗೂ ಕೂಡ ಈತ ನಿಯಾಮಕನಾಗಿದ್ದಾನೆ. ಹೀಗೆ ಕಿಂಶಿಲ ಅಂತಂದರೆ ಕಗ್ಗಲ್ಲು ಮತ್ತು ಹೊರಟಾದಂಥ ಶಿಲೆ, ಅದಕ್ಕೂ ನಿಯಾಮಕ. ಮತ್ತು ಅಂಥ ಶಿಲೆಯಂಥ ವ್ಯಕ್ತಿತ್ವ, ಅಷ್ಟು ಸುಲಭವಾದಂಥ ವ್ಯಕ್ತಿತ್ವ ಯಾರ್ದಿದೆ ಅವ್ರಿಗೂ ಕೂಡ ಆತ ನಿಯಾಮಕ. ಮತ್ತು ಆ ನಿಯಾಮಕ ಅಂತ ಏನರ್ಥ, ಅದು ಈ ಒಂದು ಕಡೆ ಉಪನಿಷತ್ ಭಾಷೆಗಳಲ್ಲಿ ಎಲ್ಲಿಂತ ಗೊತ್ತಿಲ್ಲ, ಈ ಲೋಹಗಳಿಗೆ ಬೆಂಕಿಯಲ್ಲಿಟ್ಟು ಅದು ಪರೀಕ್ಷೆ ಮಾಡಿ ಅದು ದೋಷಗಳನ್ನೆಲ್ಲ ಕಳೆದು ಸ್ವಚ್ಛ ಮಾಡಿ ಮುಂದೆ ಅದನ್ನು ಆಭರಣ ತಯಾರಿಕೆಗೆ ಯೋಗ್ಯವನ್ನಾಗಿ ಮಾಡ್ತಾರೆ. ಹಾಗೆ ಜೀವ ಮೂಲತಃ ಕಗ್ಗಲಿನಂಥ ಹೊರಟಾದ ವ್ಯಕ್ತಿತ್ವ ಇದ್ದವನು ತಿದ್ದಿ ತೀಡಿ ಅವನೊಂದು ರೂಪ ಕೊಡುವಂಥ ಭಗವಂತ. ಅದಕ್ಕೆ ಕಿಂಶಿಲ, ಕಿಂಶಿಲ. ಕುತ್ಸಿತಶಿಲ. ಹಾಂ, ಜೀವ ಸ್ವಭಾವತಃ ಸಚ್ಚಿದಾನಂದ. ಹೌದೌದು, ಸ್ವರೂಪ. ಮೇಲೆ ಸಂಸಾರಕ್ಕೆ ಬಂದಾಗ ಅದೇ ಈ ವ್ಯಕ್ತಿಗಿಂತ ಅನ್ಯಥಾ ರೂಪ. ಅವನ ಪುಣ್ಯಪಾಪ ಅನುಗುಣವಾಗಿ ಅವನ ಜ್ಞಾನ ಹೆಚ್ಚು ಕಡಿಮೆ ಆಗ್ತದೆ. ಆ ಎಲ್ಲ ದೋಷಗಳು ತಿಂದು ದೋಷ ಸ್ವಭಾವತಃ ಅವನು ಸ್ವಭಾವತಃ ಯಾವ ದೋಷವೂ ಇಲ್ಲ. ಸ್ವಭಾವತಃ ಸ್ವಚ್ಛನೇ ಜೀವ, ಸ್ವಭಾವತಃ ಸ್ವಚ್ಛನೇ, ಸತ್ಯಾನಂದ ಸ್ವರೂಪನೇ. ಅವನಿಗೆ ಈ ಪ್ರತಿ ಗುಣಗಳ ಸಂಬಂಧದಿಂದ ಏನು ದೋಷಗಳು ಅಂಟಿದ್ದು ಅದನ್ನೆಲ್ಲ ಸ್ವಚ್ಛ ಮಾಡಿ ಅವನ್ನ ಉದ್ಧರಿಸುವಂಥ. ಕುತ್ಸಿತಶಿಲ ವಿಷಮಶಿಲ. ವಿಷಮಶಿಲಾಶಿಲೇಹಿ ನಿಮ್ನೋನ್ನತಃ ದುಸ್ಸಂಚಾರ ಪರ್ವತೀಯೋ ಭೂಭಾಗ. ಅಂಥ ಕೆಟ್ಟ ಕಗ್ಗಲ್ಲುಗಳಿಂದ ಪರ್ವತದ ಭೂಭಾಗ, ಸಮತಟ್ಟಾದ ಸಮವಾದ ಭೂಮಿ ಅಲ್ಲ, ಅಂತಹ ಭೂಮಿಗಳಿಗೂ ಇದು ನಿಯಾಮಕ. ಅದು ಸತ್ಯಾನಂದ ಸ್ವಾಮಿಗಳು ಇನ್ನೊಂದು ಬೇರೆ ಅರ್ಥ ಬರ್ತಾರೆ. ಅದು ಕೆಲವು ಕಡೆ ಪ್ರಿಂಟ್ ಮಿಸ್ಟೇಕ್ ಇರೋದ್ರಿಂದ ಸುಲಭವಾಗಿ ಗ್ರಾಹ್ಯನೇ ಆಗೋದಿಲ್ಲ ಕೆಲವು ಸರಿ. ಶಿಲಾಯಚ ಮತ್ತು ಶಯನಾಯಚ. ಹಾಂ, ಯಾರು ತಾಮಸರಿದ್ದಾರೆ, ಸಮಯೋಗ್ಯರಿದ್ದಾರೆ, ಅಂಥವ್ರನ್ನ ನಾಶಪಡಿಸಿ ದುರ್ಗತಿ ಕಳಿಸೋನು, ಅದು ಕ್ಷೀಣರನ್ನಾಗಿ ಮಾಡಿ ಕೆಳಗೆ ತಳ್ಳುವವನು, ಅದಕ್ಕೆ ಕ್ಷಯಣಾಯಚ. ಕಪರ್ದಿನಿಯಚ ಪುಲಸ್ತಯೇಚ. ಕಪರ್ದಿ ಅಂತಂದರೆ ಅದನ್ನು ಇನ್ನೇನು ಕೂಡ ಬಂದಿದ್ದೀನಿ, ನಮಗೆ ಕಪರ್ದಿನಿಯಚ ಯುಕ್ತ ಕೇಶಾಯತ ಅಂತ ಇನ್ನೊಂದ್ಸರಿ ಬಂದಿತ್ತು.
ತಪಸ್ವಿ ಅಂತಂದರೆ ಜಡೆಗಟ್ಟಿದಂಥ ಕೂದಲಿದ್ದವನು ಅಥವಾ ಅಂಥ ಕೂದಲಿದ್ದಂಥ ಋಷಿಗಳಿಗೆ ತಪಸ್ವಿಗಳಿಗೆ ನಿಯಾಮಕ ತಪರ್ಜನೀಯಚ. ಮತ್ತು ಪುಲಸ್ತಯೇಚ. ಪುಲಸ್ತಿ ಅಂತಂದರೆ ಅಲಂಕೃತವಾದಂಥ ಕೂದಲುಗಳುಳ್ಳವನು ಮುಂದೆ ಅರ್ಥ ಮಾಡ್ತಾರೆ. ಯಾವ ಟೆಕ್ನಿಯಲ್ಲಿ ಮಾಡ್ತಾರೆ ಅಂತ ಅಷ್ಟು ನೆನಪಿಲ್ಲ. ಹೀಗೆ ಕೂದಲಿನ ಸೌಂದರ್ಯ ಅಲಂಕಾರ ಇದನ್ನೆಲ್ಲ ಕಡೆಗಣಿಸಿ ಅದನ್ನು ಜಡೆಗಟ್ಟಿರ್ತಾರೆ ಯಾರು ಅವ್ರಿಗೂ ನಿಯಾಮಕ. ಅದಕ್ಕೆಲ್ಲ ಅಲಂಕಾರ ಮಾಡಿಸಿ ಅದನ್ನು ಸುಂದರವಾದ ರೂಪ ಕೊಟ್ಕೊಂಡು ಯಾರು ಅಲಂಕಾರ ಮಾಡ್ಕೊಂಡಿರ್ತಾರೆ ಅವ್ರಿಗೂ ನಿಯಾಮಕ. ಗೋಷ್ಠಾಯಚ ದೃಶ್ಯಾಯಚ. ಗೋಷ್ಠ ಅಂತಂದರೆ ದನದ ಕೊಟ್ಟಿಗೆಗಳು, ಆ ಕೊಟ್ಟಿಗೆಯಲ್ಲಿ ಇದ್ದಂಥವು. ಈ ದೃಶ್ಯ ಅಂತಂದರೆ ಪ್ರತಿಯೊಬ್ಬರ ಮನೆ, ಪ್ರತಿಯೊಬ್ಬರ ಮನೆ, ಪ್ರತಿಯೊಬ್ಬರ ಭಾಗ ಅಲ್ಲೆಲ್ಲ ಕಡೆ ಇದ್ದವನು. ಅದರಿಂದ ಗೋಷ್ಠನೂ ಹೌದು, ದೃಶ್ಯನೂ ಹೌದು. ತಲ್ಪ್ಯಾಯಿತ ಗೇಷ್ಯಾಯಿತ. ತಲ್ಪ ಅಂತಂದರೆ ಕೈಯಾಗ ಹಾಸಿಗೆ, ಅದಕ್ಕೂ ನಿಯಾಮಕನಾಗಿರ್ತಾನೆ. ಅದಲ್ಲದೆ ತಲ್ಪ ಅಂತಂದರೆ ಗುರುತಲ್ಪತಃ ಇವು ಏನೇನು ಮಾಡ್ತಾರೆ. ತಲ್ಪ ಅಂತಂದರೆ ದಾಂಪತ್ಯ ಸುಖವನ್ನು ಕೊಡುವಂಥ ಪತ್ನಿ ಅರ್ಧಾಂಗಿ, ಆ ಅರ್ಧಾಂಗಿನಿಂದ ಕೂಡ ನಿಯಾಮಕನಾಗಿದ್ದಾನೆ. ಅದಕ್ಕೂ ತಲ್ಪ್ಯ. ಗೇಷ್ಯ. ಗೇಷ್ಯ ಅಂತಂದರೆ ಹಿಂದೆ ಗೃಹ ಅಂತ ಬಂದಿತ್ತು, ಇಲ್ಲಿ ಗೇಹ ಅಂತ ಬಂತು. ತಲ್ಪ ಅಂತ ಇಲ್ಲಿ ಬಂದಿದ್ದ ಗೇಹ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಮನೆನೇ ಆ ದಾಂಪತ್ಯ ಸಾಂಸಾರಿಕ ಸುಖ ಮತ್ತು ನೆಮ್ಮದಿ ಅವರ ಬಾಣ ಮನೆ, ಆ ಮನೆಗೆ ನಿಯಾಮಕ. ಹಾಗೆ ಸ್ವಲ್ಪ ಬದಲು ಮಾಡಿ ಅರ್ಥ ಹೇಳಬೇಕು. ಕೊನೆಗೂ ಬರೋದು ಮನೆಗೆ ನಿಯಾಮಕ ಮನೆಗೆ. ಕಲ್ಪಾಯಿತ ದೇಶಾಯಿತ. ನಮ್ಮ ಕಾಟ್ಯಾಯಿತ ಗಸ್ಪರೇಷ್ಠಾಯಿತ. ಕಾಟ್ಯ ಅಂತಂದರೆ ಅದು ಹಿಂದೆ ಕೂಡ ಈ ಥರದ್ದು ಬಂದಿತ್ತು, ಎಲ್ಲಿ ನನಗೆ ಗೊತ್ತಿಲ್ಲ. ಕಾಟ್ಯಾಯಿತ ನೀರ್ತ್ಯಾಯಿತ ಅಂತ ಬಂದಿತ್ತು, ಇವತ್ತೇ ಬಂದಿತ್ತು. ಕಾಟ್ಯ ಅಂತಂದರೆ ನಾನಾ ಥರದ ಕಷ್ಟಗಳನ್ನು ಕೊಡುವಂಥ ಕಾಡುಗಳಲ್ಲಿ ಅದು ನಿಯಾಮಕನಾಯಿತು. ಆ ಕಾಟವೇ ಮುಂದೆ ಕಾಡಲ್ಲಿ ಕಾಡು ಆಗಿರಬೇಕು ಹೇಳ್ತಾರೆ, ಈ ಕಾಟ್ಯಾಯಿತ. ಮತ್ತು ಗಹ್ವರೇಷ್ಠಾಯಿತ. ದೊಡ್ಡ ದೊಡ್ಡ ಕಾಡುಗಳಲ್ಲಿ ಇದ್ದಾನೆ. ಆ ಕಾಡುಗಳಲ್ಲಿ ಇರೋದಾದರೆ ಆ ಕಾಡುಗಳಿರುವಂಥ ಗುಹೆಗಳು, ಆ ಗುಹೆಗಳಲ್ಲಿ ಕೂಡ ನರಸಿಂಹಾದಿರುಗಳಲ್ಲಿ ಇದ್ದಾನೆ. ಕಾಷ್ಠಾಯಿತ ಗಹ್ವರೇಷ್ಠಾಯಿತ. ಮುಂದೆ ಹೃದಯಾಯಿತ ನಿವೇಷ್ಟಾಯಿತ. ಹೃದಯ ಅಂತಂದರೆ ತನ್ನ ಮನೋಮೋಹಕವಾದ ಗುಣಗಳು, ಅತ್ಯಂತ ಜನಾಕರ್ಷಕವಾದ ಗುಣಗಳು, ಆ ಗುಣಗಳ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದವನು. ಅದಕ್ಕೆ ಹೃದಯ ಅತ್ಯಂತ ಆಕರ್ಷಕವಾದಂಥ ವ್ಯಕ್ತಿತ್ವ ಇದ್ದವನು. ನಿವೇಶ್ಯಾಯಚ. ತನ್ನ ಗುಣಗಳಿಂದ ಜನಮೋಹಕನಾದವನು ಮತ್ತು ಎಲ್ಲರ ಹೃದಯದಲ್ಲಿ ನಿವೇಶನ ಮಾಡಿಕೊಂಡಿದ್ದವನು, ಅಲ್ಲಿ ತಾಣ ಮಾಡಿಕೊಂಡು ನೆಲೆ ನಿಂತವನು. ಅದರಿಂದ ನಿವೇಶ್ಯಾಯಚ. ಮುಂದೆ ಪಾಂಸವ್ಯಾಯಚ ರಜಸ್ಯಾಯಚ. ಪಾಂಸು ಅಂತಂದರೆ ಈ ಧೂಳುಗಳು, ಆ ಎಲ್ಲ ಧೂಳುಗಳಲ್ಲಿ ಇದ್ದಾನೆ. ಅತ್ಯಂತ ಸಣ್ಣ ಸಣ್ಣ ಅಣುಗಳೇನಿವೆ, ಜಗತ್ತಿನ ಅಣುಗಳು, ಆ ಎಲ್ಲ ಕಡೆ ಇದ್ದಾನೆ. ಅದನ್ನು ಮತ್ತೊಂದು ಕಡೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ ಅಂತ ಕಾಣ್ತೀವಿ. ಪಾಂಸು ಅಂತಂದರೆ ಪುರುಷರ ಲೇಖಸ್ಸಿನ ಕಣಗಳು, ಆ ಕಣಗಳಲ್ಲಿ ಕೂಡ ಇದ್ದಾನೆ. ಸೂಕ್ಷ್ಮ ವೇಣವ ಅಲ್ಲೂ ಇದ್ದಾನೆ. ಆದ್ದರಿಂದ ಆತ ಪಾಂಸವ್ಯ. ಮತ್ತು ರಜಸ್ಯ. ರಜಸ್ಯ ಅಂದರೆ ಸ್ತ್ರೀಯರ ರಜಸ್ಸಿನಲ್ಲಿ ಕೂಡ ಇದ್ದವನು. ಆದ್ದರಿಂದ ರಜಸ್ಯ ಮತ್ತು ಪಾಂಸವ್ಯ ಹೀಗೆ ಪುಷ್ಪವತಿ ರಜಸ್ಸು ಭವನ್ ಗರ್ಭಂ ಸಸರ್ಜ. ಪುಷ್ಪವತಿಯರ ಸ್ತ್ರೀಯರ ರಜಸ್ಸಿನಲ್ಲಿ ಇದ್ದವನು, ಆದ್ದರಿಂದ ರಜಸ್ಯ. ಹೀಗೆ ಪಾಂಸವ್ಯಾಯತ ರಜಸ್ಯಾಯತ. ಶುಷ್ಕ್ಯಾಯತ ಹರಿತ್ಯಾಯತ. ಶುಷ್ಕ ಅಂದರೆ ಒಣಗಿದ್ದು, ಆ ಒಣಗಿದ ವಸ್ತುಗಳಲ್ಲಿ ಇರುವಂಥವನು. ಒಣಗಿದ ವಸ್ತುಗಳು, ಒಣಗಿದ ಪದಾರ್ಥಗಳು, ಯಾವುದು ಹಣ್ಣು ತರಕಾರಿ ಅಂತ ಎಲ್ಲ ಕಡೆ ಇದ್ದವನು. ಅದಲ್ಲದೆ ಭಕ್ತಿ ರಸ ಇಲ್ಲದೇ ಇರುವಂಥ, ಭಕ್ತಿಯ ಕಳೆಕಳೆಯಾದಂಥ ರಸ ಇಲ್ಲದೇ ಇರುವಂಥ ಒಣ ಮನಸ್ಸುಗಳು, ಆ ಒಣ ಮನಸ್ಸುಗಳಿಗೂ ಕೂಡ ನಿಯಾಮಕ. ಅದು ಅವ್ರು ಹಂಗೆ ಹೇಳಿದಾರೋ ಇಲ್ಲ ಗೊತ್ತಿಲ್ಲ.
ಹಂಗೆ ಒಂದು 2-3 ಕಡೆ ಅವರೆಲ್ಲರೂ ಹೇಳಿದ್ರೆ ಹೀಗೂ ಇಲ್ಲಿ ತಿಳ್ಕೊಬೋದೇನೋ ಅಂತ ನಾನು ಬರೆದಿರ್ತೇನೆ. ಅದು ವಿದ್ವಾಂಸರು ಎದುರಿಗೆ ಇಟ್ಟಿವಿ ನಮಗೆ ಮೊನ್ನೆ ಹೇಳ್ತಾನೆ ಇದ್ದೇನೆ. ಯಾಕಂತಂದರೆ ಅವರೆಲ್ಲ ಬರೆದ ಅರ್ಥ ಶ್ರೇಷ್ಠಾರ್ಥಗಳೇ, ಅದಕ್ಕೆಲ್ಲ ನಾವು ಋಣಿಗಳೇ. ಹೀಗೂ ಅರ್ಥ ಮಾಡ್ಬೋದೇನೋ ಅದಕ್ಕೆ. ಸೃಷ್ಟ್ಯಾಯಚ ಹರಿತ್ಯಾಯಚ. ಹರಿತ ಅಂದರೆ ಹಚ್ಚ ಹಸರಾಗುತ್ತೆ. ಹಚ್ಚ ಹಸರಾದಂಥ ಭೂಮಿಗಳಿಗೆ, ಫಲಗಳಿಗೆ ನಿಯಾಮಕ. ಹಾಗೆ ಹಚ್ಚ ಹಸಿರಾದಂಥ ಮನಸ್ಸುಗಳಿಗೂ ಕೂಡ ನಿಯಾಮಕ. ಮುಂದೆ ಲೋಪ್ಯಾಯಚೋ ಲಪ್ಯಾಯಚ, ಲೋಪ್ಯಾಯಚ ಉಲಪ್ಯಾಯಚ. ಲೋಪ ಅಂತಂದರೆ ಇಲ್ಲದೆ ಇರೋದು ಅಂತ ಅರ್ಥ. ಏನು ಇಲ್ಲದೆ ಇರೋದು ಅಂತಂದರೆ ಭೌತಿಕ ಕ್ರಿಯೆ ಇಲ್ಲದೆ ಇರುವಂಥ ಯಾವುದೇ ಭೌತಿಕ ಗುಣ, ಭೌತಿಕ ಕ್ರಿಯೆ, ಭೌತಿಕ ಅವಸ್ಥೆ ಇಲ್ಲದೆ ಇರುವಂಥ ಮುಕ್ತಾವಸ್ಥೆ. ಆ ಮುಕ್ತಾವಸ್ಥೆಯನ್ನು ಕೊಡುವನಾದ್ರಿಂದ ಲೋಪ್ಯಾಯಚ. ಮತ್ತು ಉಲಪ್ಯಾಯಚ, ಆ ಮುಕ್ತಿಯಲ್ಲಿ ತನ್ನ ಕೀರ್ತನವನ್ನು ಮಾಡುವ ಅವಕಾಶವನ್ನು ಕೊಡ್ತಾನೆ. ಲಪನ, ಉತ್ಕೃಷ್ಟವಾದಂಥ ಲಪನ, ಭಗವಂತನ ಗುಣಗಳನ್ನು, ಭಗವಂತನ ನಾಮಗಳನ್ನು ಅಲ್ಲಿ ಪಠನ ಮಾಡೋದು. ಆ ಪಠನವನ್ನು ಮಾಡ್ತಾರೆ ಜೀವರಾದವರು, ಮುಕ್ತರಾದಂಥ ಜೀವರು. ಅದಕ್ಕೆಲ್ಲದಕ್ಕೂ ಅದು ಕೊಟ್ಟವನ ಅವಕಾಶವನ್ನು ಅವ್ರಿಗೆ ಕೊಟ್ಟು ಅವ್ರ ಕಡೆಯಿಂದ ಮಾಡಿಸಿ ಅದರಿಂದ ಪ್ರತಿಪಾದನೆ ಆದವು. ಹೀಗೆ ಉಲಪ್ಯಾಯಚ. ನಮ್ಮ ಊರ್ವ್ಯಾಯಚ ಸೂರ್ಮ್ಯಾಯಚ. ಊರ್ಮ್ಯ ಅಂತಂದರೆ ಉರ್ವಿ ಅಂದರೆ ಭೂಮಿ. ಒಂದು ನಿಮಿಷ ನನಗೆ ಸಂಕ್ಷೇಪ. ಇಲ್ಲಿ ಊರ್ವ್ಯ ಅಂತಿದೆ, ಹೂವು ಅಂತ ದೀರ್ಘ ಇದೆ. ನಾವು ಬರ್ಕೊಂಡದ್ದು ಉರ್ವಿ ಅಂತ ಫಸ್ಟ್ ಬರ್ಕೊಂಡಿದ್ದೇನೆ, ಕೈಲಿ ಬರ್ಕೊಳ್ಳುವಾಗ. ಊರ್ವ್ಯಾಯಚ ಸೂರ್ಮ್ಯಾಯಚ. ಹೂ ದೀರ್ಘನೇ ಅಲ್ಲ, ದೀರ್ಘನೇ. ನಂತರ 10ನೇದು ಸರಿ. ಸರಿ ಸರಿ ಇದು ಇಲ್ಲೇ ಇದನ್ನು ನೆನ್ಪು ಮಾಡ್ಕೊಳ್ಳಿಲ್ಲ. ಉರ್ವಿ ಮೂಲತಃ ಭೂಮಿಗೆ ಉರ್ವಿ, ಸಸ್ವ ಸಜ್ಜನದ ಹೂ ಅಂತ ಸಸ್ವನೇ. ಆಗ ಭೂಮಿಯಲ್ಲಿ ಈತ ವಿಶೇಷ ರೂಪದಿಂದ ಇದ್ದವನು, ಆದ್ದರಿಂದ ಅವನು ಊರ್ವ್ಯ. ಆಗ ಅತಿಶಾಯಿನೇ ದೀರ್ಘ, ವಿಶೇಷ ರೂಪದಲ್ಲಿ ಇದ್ದವನಾದ್ದರಿಂದ, ಹೆಚ್ಚಿನ ರೂಪದಲ್ಲಿ ಇದ್ದವನಾದ್ದರಿಂದ ಅದಕ್ಕೆ ಆಧಿಕ್ಯಂ, ಅದಕ್ಕೆ ಅಧಿಕಂ. ಆ ಕಾರಣದಿಂದ ಉರ್ವಿ ಇದ್ದದ್ದು ಉರ್ವ್ಯ ಆಗಬೇಕಾದ್ದು ಊರ್ವ್ಯ ಅಂತ ಆಯ್ತು. ಆ ಭೂಮಿಯಲ್ಲಿ ಪೃಥ್ವೀಸ್ಥೋ ವರಾಹಸ್ತು ಸಂಹಿತಾ ದೇವತೋದಿತ ನಿನ್ನೆ ಅಂತ ಹೇಳಿ, ವೇದಗಳ ಸಂಹಿತಾ ಭಾಗಕ್ಕೆ ನಿಯಾಮಕವಾದ ರೂಪ ಅಂದರೆ ಭಗವಂತನ ವರಾಹ ರೂಪ, ಪೃಥ್ವಿಯಲ್ಲಿರುವಂಥ ರೂಪ. ಊರ್ವ್ಯಾಯಚ ಸೂರ್ಮ್ಯಾಯಚ. ಸೂರ್ಮ್ಯ ಅಂತಂದರೆ ಊರ್ಮಿ, ಊರ್ಮಿ ಅಂದರೆ ತರಂಗ. ಆ ಸುಂದರವಾದಂಥ ತರಂಗಗಳಿಂದ ಕೂಡಿದಂಥ ಸರೋವರ ಇತ್ಯಾದಿಗಳು, ಜಲ. ಆ ಜಲಕ್ಕೆ ಈತ ನಿಯಾಮಕನಾಗಿದ್ದಾನೆ. ಇದು ಭೂಮಿಯಲ್ಲೂ ಇದ್ದಾನೆ, ನೀರಿನಲ್ಲೂ ಇದ್ದಾನೆ. ಇದು ಒಟ್ಟಾರೆ ಅರ್ಥ. ಹೀಗೆ ಉರ್ವ್ಯಾಯಚ ಸೂರ್ಮ್ಯಾಯಚ. ಪರ್ಣ್ಯಾಯಚ ಪರ್ಣಸಜ್ಜಾಯಚ. ಪರ್ಣ ಅಂತಂದರೆ ಎಲೆಗಳು, ಎಲೆಗಳಲ್ಲಿದ್ದಾನೆ. ಮತ್ತು ಆ ಪರ್ಣಗಳಿಂದ ಕೂಡಿದಂಥ ವೃಕ್ಷಗಳು, ಅವುಗಳಲ್ಲೂ ಇದ್ದಾನೆ. ಅದಲ್ಲದೆ ಛಂದಾಂಸಿ ಎಷ್ಟೇ ಪರ್ಣಾನೆ, ವೇದಗಳೇ ಪರ್ಣಗಳು. ಆ ವೇದಗಳೆಂಬ ಎಲೆಗಳಿಂದ ನಿಯಾಮಕನಾಗಿದ್ದಾನೆ. ಮತ್ತು ನಮಃ ಅಪಗುರಮಾಣಾಯ. ಮತ್ತು ಅಭಿಘ್ನತೆ. ಅಪಗುರಮಾಣ ಅಂತಂದರೆ ಆಯುಧವನ್ನು ಎತ್ತಿ ಹಿಡಿದಿದ್ದಾನೆ. ಭಕ್ತರಿಗೆ ಏನು ಪಾಠ ಬಂದರೂ, ಅದೇನು ಸಮಸ್ಯೆ ಬಂದರೂ ಅವನು ಆಯುಧವನ್ನು ಹೊರಗೆ ತೆಗೆದು ಆಮೇಲೆ ಪ್ರಯೋಗ ಮಾಡೋದಲ್ಲ. ಸನ್ನದ್ಧ ಕವತಿ ಖಡ್ಗಿ ಹಿಡ್ಕೊಂಡು ತಯಾರೇ ಆಗಿದ್ದಾನೆ, ಯಾವಾಗ ಬೇಕಾದರೂ ಪ್ರಯೋಗ ಮಾಡಲಿಕ್ಕೆ. ಅಪಗುರಮಾಣಾಯ ಅಭಿಘ್ನತೆ. ಆ ಶತ್ರುಗಳನ್ನು ಆ ಆಯುಧಗಳ ಧ್ವಂಸ ಮಾಡ್ತಿದ್ದಾನೆ. ಆದ್ದರಿಂದ ಅಪಗುರಮಾಣಾಯ ಅಭಿಘ್ನತೆ. ಆಕ್ಷಿದತೆ ಪ್ರಕ್ಷಿದತೆ. ಆಕ್ಷಿದತೆ ಪ್ರಕ್ಷಿದತೆ. ಸಂಸಾರಾವಸ್ಥೆಯಲ್ಲಿರುವಂಥ ಜೀವರೇನಿದ್ದಾರೆ ಅವರಿಗೆ ಒಂದು ದುಃಖವನ್ನು ಕೊಡುವಂಥವನು, ಅಲ್ಪ ದುಃಖವನ್ನು ಕೊಡುವವನು. ಮತ್ತು ಪ್ರಕ್ಷಿದತೆ, ವಿಶೇಷವಾದ ದುಃಖ ಕೊಡುವವನು. ಯಾರಿಗೆ ಅಂದರೆ ತಾಮಸರಿಗೆ ವಿಶೇಷವಾದ ದುಃಖ. ಉಳಿದಂಥ ಸಾತ್ವಿಕ ಜೀವರು ಸಂಸಾರದಕ್ಕಾಗಿ ದುಃಖ ಅನುಭವಿಸಬೇಕು, ಅವರಿಗೆ ಅಲ್ಪವಾದಂಥ ದುಃಖ.
ಹೀಗೆ ಇವರಿಗೆ ಅಲ್ಪವಾದ ದುಃಖ ಬರಲಿಕ್ಕೂ ತಾಮಸರಿಗೆ ಪ್ರಕೃಷ್ಟವಾದ ದುಃಖ ಬರಲಿಕ್ಕೂ ಎರಡಕ್ಕೂ ಆತನೇ ನಿಯಾಮಕ. ನಮ್ಮ ಅಖಿಲತೈತ ಪ್ರಖಿಲತೈತ ದೇವಾನಾಂ ಕಿರಿಕೇಭ್ಯ, ಆ ದೇವತೆಗಳ ನಮೋವ ಕಿರಿಕೇಭ್ಯೋ ದೇವಾನಾಂ ಹೃದಯೇಭ್ಯ. ಸರಿ, ದೇವತೆಗಳನ್ನು ಮೊದಲು ತಗೊಂಡ್ರೆ ಆ ದೇವತೆಗಳ ಅಭೀಷ್ಟವನ್ನು ಪೂರೈಸುವನು, ಅವರು ಬೇಕಾದ್ದೆಲ್ಲವನ್ನು ಕೊಡುವನು. ಅದರಿಂದ ದೇವಾನಾಂ ಕಿರಿಕೇಭ್ಯ ಹೃದಯೇಭ್ಯ, ಆ ದೇವತೆಗಳ ಹೃದಯ ಗುಹಾ ನಿವಾಸಿ. ಎಲ್ಲರೂ ಹೃದಯ ಗುಹಾ ನಿವಾಸಿಯೂ ಹೌದು. ದೇವತೆಗಳು ಪರಮಾತ್ಮನ ಶ್ರೇಷ್ಠ ಅಧಿಷ್ಠಾನಗಳು, ಶ್ರೇಷ್ಠ ಪ್ರತೀಕಗಳು, ಅವರಲ್ಲಿ ಇರುವವನಾದ್ದರಿಂದ ದೇವಾನಾಂ ಹೃದಯೇಭ್ಯ. ಮತ್ತು ಬಹುವಚನ ಬಂದಿದ್ದರಿಂದ ಅನೇಕ ರೂಪಗಳು, ಭಗವಂತನ ಅನೇಕ ರೂಪಗಳು. ನಮೋ ವಿಕ್ಷೀಣಕೇಭ್ಯೋ, ಅಪರಿಮಿತವಾದಂಥ ಆನಂದ ಇದ್ದಂಥ ಭಗವಂತನ ರೂಪಗಳು. ವಿಶಿಷ್ಟವಾದ ಭಗವಂತನ ಎಲ್ಲ ರೂಪಗಳಿಗೂ ಕೂಡ ಅಪರಿಮಿತವಾದಂಥ ಆನಂದ. ಹೀಗೆ ಅಪರಿಮಿತವಾದಂಥ ಆನಂದದಿಂದ ಭರಿತವಾದ ಭಗವಂತನ ರೂಪಗಳು. ವಿಕ್ಷೀಣಕೇಭ್ಯ, ಭಕ್ತರ ಇನ್ನೊಂದು ಅರ್ಥ ಹೇಳ್ತಾರೆ. ವಿಕ್ಷೀಣಕೇಭ್ಯ ಅಂದರೆ ಭಕ್ತರ ದುಃಖವನ್ನು ಯಾರು ನಾಶ ಮಾಡ್ತಾರೆ ಅಂಥ ದೇವತೆಗಳು. ಆ ದೇವತೆಗಳ ಹೃದಯ ಗುಹಾ ನಿವಾಸಿ ಅಂತಕ್ಕೆ ಅದನ್ನು ಹಿಂದಿಗನ್ವಯ ಮಾಡಿಕೊಂಡು ಒಂದು ಅರ್ಥ ಹೇಳ್ತಾರೆ. ವಿಕ್ಷೀಣಕೇಭ್ಯ. ನಮೋ ವಿಚಿನ್ನತ್ಯೇಭ್ಯ, ಭಗವಂತನ ರೂಪಗಳಿಗೆ ಆ ವಿಚಿನ್ನತ್ಯೇಭ್ಯ ಅನ್ನೋದನ್ನು ಅನ್ವಯ ಮಾಡಿ ನೋಡಿದರೆ, ವಿಚಿನ್ವಾನ ಅಂದರೆ ವಿಚಯನ ಮಾಡೋದು, ಹುಡುಕಾಡೋದು, ನೋಡಿ ಆರಿಸಿ ನೋಡೋದು, ಇದ್ಯಾವುದು ಅದ್ಯಾವುದು, ಇದ್ರ ಗುಣ ಏನು ಅದ್ರ ಗುಣ ಏನು ಅಂತ ಆರಿಸಿ ನೋಡೋದು. ಹೀಗೆ ಆರಿಸಿ ನೋಡ್ತಿದ್ದಾನೆ. ಜೀವರಲ್ಲಿ ಸಜ್ಜನರಾದವರು ಯಾರು, ದುರ್ಜನರಾದವರು ಯಾರು, ತಾಮಸರು ಯಾರು ನೋಡ್ತಾ ಇದ್ದಾನೆ. ನೋಡಿ ಅವರಲ್ಲಿ ಯಾರು ಭಕ್ತರಾದವರಿದ್ದಾರೆ ತಮೇವ ವೃಣತೆ, ಅವರನ್ನೇ ನನ್ನ ಬೆಳಿಗ್ಗೆ ಕರ್ಕೋತಾನೆ. ನಮೋ ವಿಚಿನ್ವತ್ಯೇಭ್ಯ ನಮ ಅನಿರ್ಹತೇಭ್ಯ. ನಿರ್ಹತರು ಅಂತಂದರೆ ನಾಶ ಇದ್ದವರು, ನಾನಾ ಥರದ ನಾಶ, ಆ ಎಲ್ಲ ನಾಶಗಳನ್ನು ಪಡ್ಕೊಂಡಂಥವ್ರು ಸಂಸಾರಸ್ಥರು. ಅನಿರ್ಹತರು ಅಂತಂದರೆ ಯಾವುದೇ ಥರದ ನಾಶಗಳನ್ನು ಹೊಂದದೇ ಇದ್ದವರು, ಯಾವುದೇ ನಾಶ ಇಲ್ಲದೇ ಇದ್ದಂಥ ಮುಕ್ತ ಜೀವರು, ಅನಂತ ಮುಕ್ತ ಜೀವರು, ಅವರಿಗೆ ನಿಯಾಮಕವಾದಂಥ ಭಗವಂತನ ಅನೇಕ ರೂಪಗಳು. ನಮ್ಮ ಅನಿರ್ಹತೇಭ್ಯೋ ನಮ್ಮ ಆಮೀವತ್ಯೇಭ್ಯ, ಗುಣತಃ ದೇಶತಃ ವ್ಯಾಪ್ತಗಳಾದಂತಹ ಭಗವಂತನ ರೂಪಗಳು. ಬೇರೆ ಬೇರೆ ಅರ್ಥ ಬರೀತಾರೆ. ಮತ್ತು ಇವೆಲ್ಲವನ್ನೂ ನಾನು ಹೇಳಿದಂಗೆ ಕೆಲವೊಂದು ಹಿಂದೆ ಬಂದಂಥ ದೇವತೆಗಳಿಗೆ ಅನ್ವಯ ಮಾಡಿ ಅರ್ಥ ಹೇಳ್ಬೋದು. ವಿಕ್ಷೀಣಕೇಭ್ಯೋ ವಿಚಿನ್ವತ್ಯೇಭ್ಯ ಅನಿರ್ಹತೇಭ್ಯ ಆಮೀವತ್ಯೇಭ್ಯ ಅನ್ನೋದನ್ನು ದೇವತೆಗಳಿಗೆ ಅನ್ವಯ ಮಾಡಿ ಆ ದೇವತೆಗಳ ಹೃದಯ ಗುಹಾ ನಿವಾಸಿ. ಅದಲ್ಲದೆ ಪರಮಾತ್ಮನಿಗೆ ಅನ್ವಯ ಮಾಡಿ ಬರೆದಿದ್ದಾರೆ. ಅನ್ವಯ ಯಾವ ಥರ ಮಾಡ್ಬೋದು, ಸತ್ಯಧರ್ಮ ಸ್ವಾಮಿಗಳು ಅದನ್ನು ನಾನಾ ಥರ ಬೇರೆ ಬೇರೆ ಅನ್ವಯ ಮಾಡಿ ತೋರಿಸ್ತಾರೆ. ನಮ್ಮ ಆಮೀವತ್ಯೇಭ್ಯ 9ನೇ ಮಾತು.